ಎಲ್ಲರೂ ಈ ಹೆಬ್ಬಾಳ್ ಸಿಲುಕ್ಬುಡ್ ಟನಲ್ ಬಗ್ಗೆ ತುಂಬಾ ಮಾತಾಡ್ತಿದ್ದಾರೆ. ಆದ್ರೆ ಈ ಟನಲ್ ಅದ್ರ ಸುತ್ತಮುತ್ತ ಇರೋ ಲ್ಯಾಂಡ್ ಗೆ ಎಷ್ಟೆಲ್ಲ ಆಪರ್ಚುನಿಟೀಸ್ ನ ಓಪನ್ ಮಾಡುತ್ತೆ ಗೊತ್ತಾ? ನಮಸ್ಕಾರ ಬೆಂಗಳೂರು, ನಾವಿವತ್ತು ಟಾಕಿಂಗ್ ಲ್ಯಾಂಡ್ಸ್ ಇನ್ಸೈಟ್ಸ್ ನಲ್ಲಿ ಇದೀವಿ. ಇವತ್ತು ಈ ಟನಲ್ ಬಗ್ಗೆ ನೋಡೋಣ. ಇದು 16.75 ಕಿಲೋಮೀಟರ್ ಉದ್ದದ ಟನಲ್. ಮತ್ತೆ ಇದರ 5 ಹಬ್ಗಳಿದೆ: ಹೆಬ್ಬಾಳ್, ಮೇಕ್ರಿ ಸರ್ಕಲ್, ರೇಸ್ ಕೋರ್ಸ್, ಲಾಲ್ಬಾಗ್, ಸಿಲ್ಕ್ಬೋರ್ಡ್. ಈ 5 ಜಾಗಗಳಲ್ಲಿ ಮಾತ್ರ 1.2 ಎಕರೆಯಷ್ಟು ಚಿಕ್ಕ ಪ್ಲಾಟ್ ಗಳಲ್ಲಿ ಕೂಡ ಇದರಲ್ಲಿ 5 ಬೇಸ್ಮೆಂಟ್ ಮತ್ತೆ 40 ಫ್ಲೋರ್ ಗಳವರೆಗೆ ನೀವು ಕಟ್ಬಹುದು. ಬಟ್ ಯಾಕೆ ಈ ಪ್ರಾಜೆಕ್ಟ್ ಸರ್ಕಾರ ಬರೀ ಸ್ವಲ್ಪ ಮಾತ್ರ ಫಂಡ್ ಮಾಡ್ತಿದೆ, ವಿಚ್ ಇಸ್ 40%. ಉಳಿದ ಹಣ ಒಬ್ಬ ಪ್ರೈವೇಟ್ ಡೆವಲಪರ್ ಇಂದ ಬರ್ತಿದೆ. ಅದಕ್ಕೆ ಪ್ರತಿಯಾಗಿ 34 ವರ್ಷದ ಟೋಲ್ ಡೀಲ್ ಮತ್ತೆ ಈ 5 ಜಾಗಗಳಲ್ಲಿ ಡೆವಲಪ್ಮೆಂಟ್ ರೈಟ್ಸ್ ನ ಕೊಡ್ತಿದ್ದಾರೆ. ನಾರ್ತ್ ಅಲ್ಲಿ ಹೆಬ್ಬಾಳ್ ಆಂಕರ್ ಆಗಿದೆ. ಏರ್ಪೋರ್ಟ್ ಗೆ ಹತ್ರ ಈಗಾಗಲೇ ಪ್ರೀಮಿಯಂ ಏರಿಯಾ, ಇನ್ಮೇಲೆ ಇದರಲ್ಲಿ ಬಾರ್ಗೇನ್ ಎಲ್ಲ ಮಾಡಕ್ಕಾಗಲ್ಲ. ಸೆಂಟ್ರಲ್ ಕೋರ್ ಗೆ ಬಂದ್ರೆ ಸದಾಶಿವನಗರ, ರೇಸ್ ಕೋರ್ಸ್, ಇಲ್ಲಿಗೆ ನೇರ ಸಿಬಿಡಿ ಟು ಟನಲ್ ರ್ಯಾಂಪ್ ಸಿಗುತ್ತೆ. ಇದೇ ಅಲ್ಟ್ರಾ ಲಕ್ಸುರಿ, ಕ್ಯಾಪಿಟಲ್ ವ್ಯಾಲ್ಯೂ ತುಂಬಾ ಜಾಸ್ತಿ ಆಗುತ್ತೆ. ಇಲ್ಲಿ ಸೌತ್ ಗೆ ಬಂದ್ರೆ ಸಿಲ್ಕ್ ಬೋರ್ಡ್ ಇದೆ. ತುಂಬಾ ಸ್ಟ್ರಗಲ್ ಮಾಡುವಂತ ಜಂಕ್ಷನ್ ಇದು ನಾರ್ತ್ ಗೆ ಈಸಿಯಾಗಿ ಸ್ಮೂತ್ ಆಗಿ ಕನೆಕ್ಟ್ ಆಗುತ್ತೆ. ಇದರಿಂದ ಮಿಡ್ ಟು ಪ್ರೀಮಿಯಂ ಸ್ಟಾಕ್ ಗೆ ರೆಂಟಲ್ ಡಿಮಾಂಡ್ ಕೂಡ ಸ್ವಲ್ಪ ಬ್ಯಾಲೆನ್ಸ್ ಆಗೋಗುತ್ತೆ. ಇದೇ 5 ಪಾಯಿಂಟ್ ಗಳ ಮೇಲೆ 2 ಮೆಟ್ರೋ ಲೈನ್ ಗಳು ಕೂಡ ಹೋಗ್ತಾ ಇದೆ. ಈ ಹಬ್ಗಳ ಸುತ್ತಮುತ್ತ ನಿಮ್ಗೆ ಡೀಪ್ ಅನಾಲಿಸಿಸ್ ಮಾಡ್ಬೇಕಾ, ಬೇರೆ ಇನ್ಫಾರ್ಮೇಶನ್ ಬೇಕಾ, insights.talkinglands.com ಗೆ ಹೋಗಿ ಅಲ್ಲಿ ಸಿಗುತ್ತೆ.